ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ಮೂಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಹೊತ್ತಲ್ಲಿ ತಾ ಮುಂದು ನಾ ಮುಂದು ಅಂತ ಮುಖ್ಯಮಂತ್ರಿ ಕುರ್ಚಿ ಏರೋದಕ್ಕೆ ಸಿಕ್ಕಾಪಟ್ಟೆ ಜನ ಸಿದ್ಧವಾಗಿಬಿಟ್ಟಿದ್ದಾರೆ. ಆ ಪೈಕಿ ಅಸಲಿಗೆ ಮುಂಚೂಣಿಯಲ್ಲಿರಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅಲ್ವಾ? ಇಷ್ಟೆಲ್ಲ ಆಗಿದ್ದೆ ಅವರಿಂದ ಅಥವಾ ಇನ್ನೊಂದು ಮತ್ತೊಂದು ಸಾಕಷ್ಟು ದಿನಗಳಿಂದ ಡಿ ಕೆ ಸಿ ಎಂ ಆಗಬೇಕು, ಸಿದ್ದರಾಮಯ್ಯನವ್ರು ಕೆಳಗಿಳಿದು ಡಿ ಕೆ ಶಿವಕುಮಾರ್ಗೆ ಒಂದ್ಸಲ ಬಿಟ್ಕೊಡ್ಲಿ ಅಂತ ಕೆಂಪೇಗೌಡ ಜಯಂತಿ ದಿನವೇ ಸಿಡಿದಂತಹ ಬಾಂಬ್ ಇರಬಹುದು ಸ್ವಾಮೀಜಿ ಬಾಯಲ್ಲಿ. ಎಷ್ಟೆಲ್ಲ ಬೆಳವಣಿಗೆಗಳಾಗಿವೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಪತ್ತೆನೇ ಇಲ್ಲ. ಅಸಲಿಗೆ ಏನಿದು ಹಾಗಾದರೆ ಡಿ ಕೆ ಗೇಮ್ ಪ್ಲ್ಯಾನ್? ಸಿದ್ದು ಬಣ ಕಂಗಾಲಾಯ್ತಾ? ಸಿದ್ದು ಬಣವೇ ಅಲ್ವಾ ಈಗ ಅಸಲಿಗೆ ಸಿದ್ದರಾಮಯ್ಯನವ್ರಿಗೆ ಟಕ್ಕರ್ ಕೊಡುತ್ತಾ ಅನ್ನೋ ಮಟ್ಟಿಗೆ ಸಿ ಎಂ ರೇಸಲ್ಲಿ ಜೋರಾಗಿ ಪ್ರಯತ್ನ ಆಗ್ತಾ ಇದೆ. ಪರಮಾಪ್ತರೇ, ಅತ್ಯಂತ ಆಪ್ತರೇ ಸಿ ಎಂ ಆಗಬೇಕು ಅಂತ ಇಲ್ಲಿ ಡೆಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಈ ಹೊತ್ತಲ್ಲಿ ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಏನು ಬೇಕಾದರೂ ಆಗಬಹುದು. ಮೂಡಾ ಕೇಸ್ನಲ್ಲಿ ಸಂಕಷ್ಟ ಬಂದೊದಗಬಹುದಾದ ಸಾಧ್ಯತೆ ಅಂತೂ ದಟ್ಟವಾಗಿದೆ. ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲೇ ಎತ್ತಿ ಹಿಡಿಬಹುದು. ಅಲ್ಲಿಂದ ಸಂಕಷ್ಟ ಶುರು. ಒಂದು ಸಲ FIR ಬಿದ್ದು ಬಿಟ್ರೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ. ನೋಡ್ಬೇಕು ಸೋಮವಾರಕ್ಕೆ ಬರುತ್ತೆ ಏನಾಗಲಿದೆ ಅನ್ನೋದನ್ನ. ಮುಂದಿನ ಕಾನೂನು ಹೋರಾಟಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ನೋಡ್ತಾ ಇದ್ದೀವಲ್ಲ, ಪರಮೇಶ್ವರ್ ಅವರು, ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸುದೀರ್ಘವಾದ ಮಾತುಕತೆ ನಡೆಸ್ಕೊಂಡು ರಾತ್ರೋರಾತ್ರಿ ಬೆಂಗಳೂರು ವಾಪಸ್ ಆಗಿದ್ದೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಸತೀಶ್ ಜಾರಕಿಹೊಳಿ ಅವರು ತನು ಮನ ಧನ ಪಕ್ಷಕ್ಕಾಗಿ ನಾನೆಲ್ಲ ಅರ್ಪಿಸೋದಕ್ಕೆ ಸರ್ವ ಸಿದ್ಧನಾಗಿದ್ದೀನಿ ಅನ್ನೋ ಮಾತನ್ನೇ ಹೈಕಮಾಂಡ್ ಮುಂದೆ ಆಡುವ ಮೂಲಕ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದ್ರೆ ನನಗೆ ಕೊಡಿ ಅನ್ನುವ ದಾಳ ಉರುಳಿಸಿಬಿಟ್ಟಿದ್ದಾರೆ. ಶಕ್ತಿ ಪ್ರದರ್ಶನ ಶುರು ಮಾಡೇ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವ್ರದ್ದು ಪ್ರಯತ್ನ ಸಾಕ್ತಿರೋ ಥರ ಕಾಣಿಸ್ತಿದೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ವಿತ್ ನಂಬರ್ ಪ್ರಯತ್ನ ಮಾಡ್ತಿರಬಹುದು. ಸತೀಶ್ ಜಾರಕಿಹೊಳಿ ಅವರು ಒಂದು ಟೀಮ್ ಜೊತೆ ಬಿಜೆಪಿಗೆ ಹೋಗ್ಬಿಡ್ತಾರ ಅನ್ನೋ ತನಕ ಚರ್ಚೆಗಳಾಗಿವೆ. ಡೆಲ್ಲಿಯಲ್ಲಿ ಎಚ್ ಡಿ ಕೆ ಜೊತೆಗೆ ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದು ಕೂಡ ಈ ಎಲ್ಲ ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗಾಗಲೇ 30 ಶಾಸಕರ ನಂಬರನ್ನು ತೋರಿಸ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನಾಳೆ ಇನ್ನೂ ಜಾಸ್ತಿ ಆಗಬಹುದು ತನ್ನ ಬೆನ್ನಿಗೆ ನಿಲ್ಲುವ ಶಾಸಕರ ಬಲ ಅಂತ ಹೈಕಮಾಂಡ್ ಮುಂದೆ ಪಟ್ಟಿ ಇಟ್ಟು ಬಂದಾಗಿದೆ. ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಹಾಗಾದ್ರೆ? ಅಸಲಿಗೆ ಸಿದ್ದು ಬಣಕ್ಕೆ ಅಂದ್ರೆ ಸಿದ್ದರಾಮಯ್ಯ ಪರಮಾಪ್ತರು ಯಾರಿದ್ದಾರೆ ಅವ್ರು ಯಾಕೆ ಈಗ ಪ್ರಯತ್ನ ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ಇರ್ಲಿಕ್ಕಿಲ್ಲ. ಆದ್ರೆ ನಾಳೆ ಅನಿವಾರ್ಯ ಅಂಥ ಪರಿಸ್ಥಿತಿ ಬಂದುಬಿಟ್ರೆ ನಾವು ಕೈಕಟ್ಟು ಕೂರಕ್ಕಾಗಲ್ವಲ್ಲ, ತಯಾರಿ ಮಾಡ್ಕೊಂಡು ಬಿಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಅಸಲಿಗೆ CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ರಣತಂತ್ರ ಹೆಣೆದಿರೋದು. ಡಿ ಕೆ ಸುರೇಶ್ ಅವರ ಅಚ್ಚರಿಯ ಹೇಳಿಕೆ, 5 ವರ್ಷ ಸಿದ್ದರಾಮಯ್ಯನವರೇ CM. ಏನಿದು ಆಶ್ಚರ್ಯ, ಪರಮಾಶ್ಚರ್ಯ. ನಾವು ಕೆಲಸ ಮಾಡಿದ್ದೀವಿ, ನಾವು ಮಾಡಿದಂತಹ ಕೆಲಸಕ್ಕೆ ಕೂಲಿ ಬೇಕು ಅಂತ ಹೇಳ್ತಾ ಇದ್ದಂತಹ ಡಿ ಕೆ ಬಣ, ವಿಶೇಷವಾಗಿ ಡಿ ಕೆ ಬ್ರದರ್ಸ್ ಮತ್ತು ಸಿದ್ದರಾಮಯ್ಯ ಪರಮಾಪ್ತ ಸಚಿವರುಗಳ ನಡುವೆ MB ಪಾಟೀಲ್ರು ಅವರು ಇವ್ರ ನಡುವೆ ಜಟಾಪಟಿನೇ ಆಗಿತ್ತು. CM ಕುರ್ಚಿ ಬಗ್ಗೆ ಓಪನ್ ವಾರ್ ಶುರುವಾಗ್ಬಿಟ್ಟಿತ್ತು. ಬಹಳಷ್ಟು ಸಲ ನೋಡಿದ್ದೀವಿ ನಾವು ಅದನ್ನು. KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಇಳಿಸೋದಕ್ಕೆ ರಾಜಣ್ಣವರು ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ನೆನಪಿವೆ. ಇಷ್ಟೆಲ್ಲದರ ನಡುವೆ ಕೆಂಪೇಗೌಡ ಜಯಂತಿದೊಂದು ಮರೆಯೋಕ್ಕಾಗಲ್ಲ ಬಿಡಿ. ಸ್ವಾಮೀಜಿ ಸಿದ್ದರಾಮಯ್ಯನವ್ರು ದೊಡ್ಡ ಮನಸ್ಸು ಮಾಡಿ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ಕೊಟ್ಟಂಥ ಸ್ಟೇಟ್ಮೆಂಟು ಅಲ್ಲೋಲಕ್ಕೆ ಕಾರಣ ಆಯಿತು. ಇಷ್ಟೆಲ್ಲದರ ನಡುವೆ ಈಗ ಡಿ ಕೆ ತುಟಿಕ್ ಪಿಟಿಕ್ ಅಂತಿಲ್ಲ. ಯಾಕೆ ಹಾಗಾದರೆ? ಏನಿದು ಸೈಲೆಂಟ್ ಸ್ಟ್ರಾಟಜಿ ಅಂತ ಕೇಳಿದ್ರೆ, ಎಲ್ಲರೂ ಮುಗಿ ಬಿದ್ದಿದ್ದಾರೆ CM ಕುರ್ಚಿಗೆ. ಎಲ್ಲರೂ ಮುಗಿ ಬಿದ್ದಿರೋ ಹೊತ್ತಲ್ಲಿ ನಾಳೆ ಡಿ ಕೆ ಶಿವಕುಮಾರ್ ಅವರು ಇದೇ ಲಿಸ್ಟಲ್ಲಿ ನಿಂತು ಬಿಟ್ರೆ ಡಿ ಕೆ ಬಿಟ್ಟು ಯಾರನ್ನಾದರೂ ಮಾಡಿ ಅಂತ ಹೇಳಿಬಿಡಬಹುದು. ಸಿದ್ದರಾಮಯ್ಯನವರ ಅಂಗಳಕ್ಕೆ ಚೆಂಡು ಬಂದಾಗ ಸಿದ್ದರಾಮಯ್ಯನವರು ತನ್ನ ಬಣದಲ್ಲೇ ಗುರುತಿಸ್ಕೊಂಡಿರೋರನ್ನ ಆಯ್ಕೆ ಮಾಡಬಹುದು. ಇಲ್ಲ ಖರ್ಗೆ ಅವರ ಹೆಸರು ಬಂದಾಗ ಅನಿವಾರ್ಯವಾಗಿ ಬಹಳಷ್ಟು ಜನ ಸಿದ್ದು ಕ್ಯಾಂಪ್ನ ನಾಯಕರು ಒಪ್ಪಿಕೊಳ್ಳಬೇಕಾಗಬಹುದು. ಹೈಕಮಾಂಡ್ ಸೂಚನೆ ಮತ್ತು ಸೀನಿಯರ್ ಅನ್ನೋ ಕಾರಣ, ಬೇರೆ ಬೇರೆ ವಿಚಾರಗಳೆಲ್ಲ ಕೂಡೋದ್ರಿಂದ. ಅದೇ ಈಗ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಒಳಗಡೆ ಹೊರಗಡೆ ಎಲ್ಲೂ ಕೂಡ ಸಿದ್ದರಾಮಯ್ಯ ವಿರೋಧಿ ಒಂದು ಮೀಟಿಂಗ್ ಮಾಡ್ತಿಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿಲ್ಲ, CM ಕುರ್ಚಿಗಾಗಿ ಪ್ರಯತ್ನವನ್ನು ಮಾಡ್ತಿಲ್ಲ. ಅವ್ರಿಗೆ ಗೊತ್ತು ತುಂಬ ಚೆನ್ನಾಗಿ, ಯಾರನ್ನೇ ಹೋಗಿ ಮೀಟ್ ಮಾಡಿದ್ರು ಶಾಸಕರ ಬಲ ಇಲ್ಲದೆ ಇದು ಸಾಧ್ಯ ಇಲ್ಲ. ಶಾಸಕರ ಬಲ ಯಾರ ಬೆನ್ನಿಗಿದೆ? ಸಿದ್ದರಾಮಯ್ಯನವ್ರ ಬೆನ್ನಿಗಿದೆ. ಆ ಬಲ ಅಂದರೆ ಒಂದಿಷ್ಟು ಜನ ಶಾಸಕರು ಇರಬಹುದು ಡಿ ಕೆ ಜೊತೆನೂ. ಆ ಬಲ ನಮಗೆ ಸಂಪೂರ್ಣವಾಗಿ ಬೇಕಂದ್ರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕೇ ಬೇಕು.
ಈಗ ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆನ್ನಿಗೆ. ಅದು ಕ್ಯಾಬಿನೆಟ್ ಮೀಟಿಂಗಲ್ಲಿ ನೋಡಬಹುದು, ಅಥವಾ ರಾಜಭವನ ಚಲೋ ಅಂತ ನೋಡಬಹುದು, ಹೊರಗಡೆ ಹೋರಾಟ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ನೋಡಬಹುದು, ಸ್ಟೇಟ್ಮೆಂಟ್ಗಳಲ್ಲಿ ನೋಡಬಹುದು. ಒಂದೇ ಒಂದು ಕಿಂಚಿತ್ ಸಣ್ಣ ಸುಳಿವು ಸಿಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದನ್ನ ಖುಷಿ ಪಡ್ತಿದ್ದಾರೆ ಅಂತಾನೋ, ಕುರ್ಚಿಗೆ ಕನಸು ಕಾಣ್ತಿದ್ದಾರೆ ಅನ್ನುವ ಸುಳಿವನ್ನೇ ಬಿಟ್ಟು ಕೊಡ್ತಿಲ್ಲ ಡಿ ಕೆ ಬ್ರದರ್ಸ್. ಅದರ ನಡುವೆ ಡಿ ಕೆ ಸುರೇಶ್ ಅವರ ಈ ಹೇಳಿಕೆ, ಯಾರೂ CM ಆಗಲ್ಲ ಬೇರೆಯವರು, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನಾವು ಅವರ ಬೆನ್ನಿಗೆ ಬಂಡೆ ತರ ನಿಲ್ತೀವಿ, ಯಾರು ಕುರ್ಚಿ ಟಚ್ ಮಾಡಕ್ ಬಿಡಲ್ಲ, 5 ವರ್ಷ ಅವರೇ CM ಅನ್ನುವ ಮೂಲಕ ಡಿ ಕೆ ಸುರೇಶ್ ಅವರ ಈ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ ಕೈಪಾಳ್ಯದಲ್ಲಿ. ಸೊ ದ್ಯಾಟ್ ನಾಳೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ ಡಿ ಕೆಗೆ ವಿರೋಧ ವ್ಯಕ್ತಪಡಿಸಿದ್ರಪ್ಪ ಅಂತ ಆಗಬಾರ್ದು. ಸಿದ್ದರಾಮಯ್ಯನವರು ಆ ರೀತಿ ಸ್ಟ್ಯಾಂಡ್ ತಗೊಳ್ಳದಂತೆ ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ ಡಿ ಕೆ ಅನ್ನೋದು ವೆರಿ ಕ್ಲಿಯರ್. ಮನಸ್ಸಲ್ಲಿ ಸ್ವಲ್ಪ ಬೇಸರ ಇದ್ರೂ ಡಿ ಕೆ ಶಿವಕುಮಾರ್ ಹೀಗೆ ಮಾಡಿದ್ರ, ಪ್ರತಿಪಕ್ಷಗಳೆಲ್ಲ ವಿರೋಧ ಮಾಡದಂತೆ ಮೂಡಾ ಫೈಲ್ ತಂದು ಕೊಟ್ಟಿದ್ದೆ ಅವರು ಮತ್ತೊಂದು ಅಂತೆಲ್ಲ ಆರೋಪ ಇದೆಯಲ್ಲ. ನಾಳೆ ಸಿದ್ದರಾಮಯ್ಯನವರು ಆ ರೀತಿ ಆಲೋಚನೆ ಬಂದ್ರೂ, ಅಥವಾ ಏನೇ ತನ್ನ ಕ್ಯಾಂಪ್ನ ನಾಯಕರ ಒತ್ತಡ ಇದ್ರೂ ಡಿ ಕೆ ಶಿವಕುಮಾರ್ ಅವರು ಆಗೋದು ಬೇಡ ಅಂತ ಹೊರಗಡೆ ವಿರೋಧಿಸಬಾರ್ದು, ಅಥವಾ ಹಠ ಹಿಡಿದು ಅದು ಹೆಂಗೆ ಡಿ ಕೆನ CM ಮಾಡ್ತೀರಿ ಅಂತ ಪಟ್ಟು ಹಾಕಬಾರ್ದು. ಒಳಗೊಳಗೆ ಬೇಸರ ಇದ್ರೂ ಹೈಕಮಾಂಡ್ ಒಪ್ಪಿಸ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಸೈಲೆಂಟ್ ಆದರೂ ಆಗಬೇಕು, ಅಂಥದ್ದೊಂದು ವಾತಾವರಣವನ್ನು ನಿರ್ಮಿಸ್ತಿದ್ದಾರೆ ಡಿ ಕೆ ಅನ್ನೋದು ವೆರಿ ಕ್ಲಿಯರ್. ಎಲ್ಲರೂ ಹಠಕ್ಕೆ ಬಿದ್ದಿರುವಾಗ ತಾನು ಸುಮ್ಮನಿರೋದು ಲೇಸು, ಎಲ್ಲರ ಜೊತೆ ನಾನು ಒಬ್ಬನಾಗೋದು ಯಾಕೆ, ಅದ್ರ ಬದಲು ತಾನು ಬೇರೆ ದಿಕ್ಕಿನಲ್ಲಿ ಹೋಗಿ ರಣತಂತ್ರವನ್ನು ಹೆಣಿತೀನಿ ಅನ್ನೋ ಥರ ಕಾಣಿಸ್ತಿದೆ. ಅವರಾಯ್ತು ಅವ್ರ ಕೆಲಸ ಬೆಂಗಳೂರು ಅಭಿವೃದ್ಧಿ ಅಥವಾ ಎತ್ತಿನ ಹೊಳೆ ಮತ್ತೊಂದು ಅಂತ ಬ್ಯುಸಿ ಆಗಿದ್ದಾರೆ. ಈ CM ಕುರ್ಚಿಯ ಬಗ್ಗೆ ತಲೆನೇ ಹಾಕ್ತಿಲ್ಲ, ತಲೆನೂ ಕೆಡಿಸ್ಕೊಳ್ತಿಲ್ಲ ಡಿ ಕೆ. ಅದರ ನಡುವೆ 5 ವರ್ಷ ಅದು ಯಾರು ಟಚ್ ಮಾಡ್ತಾರೋ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತಾರೋ ನೋಡೇ ಬಿಡೋಣ ಅಂತಾರೆ ಡಿ ಕೆ ಬ್ರದರ್ಸ್. ಅಂದರೆ ಏನಿದರ ಔಚಿತ್ಯ, ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಖರ್ಗೆ ಅವರು ನಿರ್ಧರಿಸ್ತಾರೆ, ಖರ್ಗೆ ಅವರು ಇದಕ್ಕೆಲ್ಲ ಆನ್ಸರ್ ನಿಮಗೆ ಕಂಡು ಕೊಡ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ. ಅದಾದಮೇಲೆ ಎಲ್ಲರಿಗೂ ಕುತೂಹಲ, ಏನಪ್ಪ ಖರ್ಗೆ ಅವರಿಂದ ಉತ್ತರ ಸಿಗತ್ತೆ ಅಂದ್ರೆ ಅರ್ಥ ಏನು, ಅವರೇ CM ಕುರ್ಚಿಗೆ ಉತ್ತರವೋ ಅವರಿಂದ ಉತ್ತರವೋ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಇದರ ನಡುವೆ ಇಂಥದ್ದೊಂದು ರಣತಂತ್ರ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ, ಸಿದ್ದರಾಮಯ್ಯ ಟಚ್ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಮೇಲಿನವ್ರಿಗೆ ಕೆಳಗಿನವ್ರಿಗೆ ಪಕ್ಷದ ಒಳಗಿನವ್ರಿಗೆ ಎಲ್ಲರಿಗೂ ಡಿ ಕೆ ಬ್ರದರ್ಸ್ ಕೊಟ್ಟಿರುವ ಎಚ್ಚರಿಕೆಯ ಸಂದೇಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.